ಈ ಪ್ರಿಯ ಮಕ್ಕಳನ್ನು ಹಾಲೆಲೂಯಾ ಸ್ತೋತ್ರಂ ದೇವ. ಇವರನ್ನು ಒಬ್ಬೊಬ್ಬರಾಗಿ ಶೋಭಮ್ಮ ಕುಟುಂಬವನ್ನು ಆಶೀರ್ವದಿಸಪ್ಪ, ಮಕ್ಕಳನ್ನು ಆಶೀರ್ವದಿಸಿ, ಬಂಧು ಬಳಗವನ್ನು ಆಶೀರ್ವದಿಸಿ, ಕಾಯ್ದು ಕಾಪಾಡಪ್ಪ. ಬಂದಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ನೀನೇ ಯಜಮಾನನಾಗಿರು, ಸ್ತೋತ್ರ ಒಡೆಯನಾಗಿರು, ಸ್ತೋತ್ರ ಸ್ತೋತ್ರ. ನಿನ್ನ ಮುಂದೆ ಹಾಲೆಲೂಯಾ ಮೊಣಕಾಲೂರಿ ಪ್ರಾರ್ಥಿಸಿಕೊಳ್ಳುವಂಥ ಈ ಪ್ರಿಯ ಮಕ್ಕಳನ್ನು ವಿಶೇಷವಾಗಿ ನೀನು ದೀವಿಸು, ಆಶೀರ್ವದಿಸು. ಅವರ ಪ್ರಾಣಾತ್ಮ ಶರೀರಗಳನ್ನು ಕೂಡ ದೀವಿಸು, ಆಶೀರ್ವದಿಸು. ಹೌದು ಒಂದು ವೇಳೆ ಸ್ವಾಮಿ ಅವರಲ್ಲಿ ಏನಾದರೂ ಅನಾರೋಗ್ಯವಿರುವುದಾದರೆ, ಬಲಹೀನತೆ ಇರುವುದಾದರೆ, ಅಪ್ಪ ರೋಗದಿಂದ ಬಳಲುತ್ತಿರುವುದಾದರೆ ನಿನ್ನ ಗಾಯವಿಳಾಸದಿಂದ ಮುಟ್ಟು ಸ್ವಾಮಿ. ಲಾರ್ಡ್ ಟಚ್ ದೆಮ್, ಹೀಲ್ ದೆಮ್. ದೇವಾನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಮಕ್ಕಳು ಯಾವ ಕಾರಣಕ್ಕಾಗಿ ನಿನ್ನ ಮುಂದೆ ಮೊಣಕಾಳೂರಿದ್ದರು, ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಿದ್ದರು ಸ್ವಾಮಿ, ಆ ವಿಷಯವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ. ಆ ವಿಷಯದಲ್ಲಿ ನೀನು ಸಹಾಯ ಮಾಡಪ್ಪ, ಮಕ್ಕಳನ್ನು ಕಾಪಾಡ್ತಾನೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವ್ರಿಗೆ ಒಳ್ಳೆ ಆರೋಗ್ಯ ಕೊಡು, ಆಯುಷ್ ಕೊಡು, ಅಭಿಷೇಕ ಕೊಡು ಸ್ವಾಮಿ. ರಕ್ಷಣೆ ಇಲ್ಲದ ಮಕ್ಕಳಿಗೆ ರಕ್ಷಣವನ್ನು ದಯಪಾಲಿಸು. ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥಿಸಿಕೊಂಡವರನ್ನು ಎಂದಿಗೂ ನೀನು ಕೈ ಬಿಡುವ ದೇವರಲ್ಲ. ನಾನು ನಿನ್ನ ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಅಂತ ವಾಗ್ದಾನ ಮಾಡಿದ ದೇವರು. ಹೌದು ಸ್ವಾಮಿ, ಪ್ರಿಯ ಮಕ್ಕಳನ್ನು ಕಾಪಾಡಪ್ಪ, ಹಾಲೆಲೂಯಾ. ಎಲ್ಲ ವಿಷಯಗಳಲ್ಲಿ ಕಾಪಾಡು ಸ್ವಾಮಿ. ಇವರ ಜೀವನವನ್ನು ಸ್ವಾಮಿ ಭವ್ಯವಾಗಿ ಸಾಗುವಂತೆ ಸಹಾಯ ಮಾಡ್ತಂದೆ. ನೀನು ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಮಕ್ಕಳನ್ನು ಒಬ್ಬೊಬ್ಬರನ್ನು ಪ್ರತಿಯೊಬ್ಬರನ್ನು ಹೆಸರಾಗಿ ನೀನು ದೀವಿಸಿದ್ದಕ್ಕೆ, ಆಶೀರ್ವದಿಸಿದ್ದಕ್ಕೆ ನಾವು ಪ್ರಾರ್ಥಿಸ್ತೇವೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನೀನು ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಯೇಸುವೇ, ಪ್ರಿಯ ಮಕ್ಕಳನ್ನು ವಿಶೇಷವಾಗಿ ನೀವು ದೀವಿಸಿ ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್ ಆಮೆನ್ ಆಮೆನ್. God bless you. God bless you. ಆಮೆನ್. ಇವರ ಅಭಿಷೇಕ ಕೊಡಲಿ, ಬಲ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಕಾಪಾಡಲಿ, ಸಾಕ್ತದೆ. ಓಯ್ ಆಮೇಲೆ ಆಮೆನ್. ಯಶೋದಮ್ಮ ಕೊಡು ಪ್ರಾರ್ಥನೆ. ಯಶೋದಮ್ಮಗಾಗಿ ಪ್ರಾರ್ಥನೆ ಮಾಡೋಣ. ಯಶೋದಮ್ಮ ಮಕ್ಕಳ ಮೊಮ್ಮಕ್ಕಳ ಕುಟುಂಬ ಯೇಸುವೆ, ಅಮ್ಮನವರು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಅಮ್ಮನವರಿಗಾಗಿ ಪ್ರಾರ್ಥಿಸ್ತೇನೆ, ಯಶೋದಮ್ಮನ ಪ್ರಾರ್ಥಿಸ್ತೇನೆ, ಅವರು ಬಂದು ಬಳಗಕ್ಕಾಗಿ ಪ್ರಾರ್ಥಿಸ್ತೇನೆ, ಅವ್ರ ಮಿತ್ರರಿಗಾಗಿ ಪ್ರಾರ್ಥಿಸ್ತೇನೆ, ಅವ್ರು ಮಾಡುವ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತೇನೆ. ಪ್ರಿಯ ಕುಟುಂಬದಲ್ಲಿ ನಿನ್ನ ಯಜಮಾನನಾಗಿ, ಒಡೆಯನಾಗಿರು, ರಕ್ಷಕನಾಗಿರು, ತಂದೆಯಾಗಿರು. ಹೌದು ಸ್ವಾಮಿ, ಪ್ರಾಣ ಪ್ರಿಯನಾಗಿ ಇವರಲ್ಲಿ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಬಲ ಶಕ್ತಿಯಿಂದ ತುಂಬಿಸಿ, ಶಾಂತಿ ಸಮಾಧಾನ, ಕೊರತೆಗಳನ್ನು ತೆಗೆದುಹಾಕಿ ಅವರ ಮನೆಯಲ್ಲಿ ಸಮೃದ್ಧಿಯನ್ನು ಕೊಡು ಸ್ವಾಮಿ. ಅಮ್ಮನವರು ನಿನ್ನ ದರ್ಶನವನ್ನು ಕೊಡು, ನಿನ್ನ ಬೆಳಕನ್ನು ತೋರಿಸು, ನಿನ್ನ ರಕ್ಷಣಾ ಭಾಗ್ಯವನ್ನು ಕೊಡುತ್ತಾನೆ. ಕಾಪಾಡೋದಕ್ಕೆ ಸ್ತೋತ್ರ. ಅಮ್ಮನವ್ರು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಮುಂದೆ ಕೂಡ ನೀನು ಕಾಪಾಡಬೇಕಾಗಿ ನಜರೇತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದು ನಿಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಪ್ರೈಸ್ ಲಾರ್ಡ್ ಅಮ್ಮ.